ಕಾಂಗ್ರೆಸ್ ಶಾಸಕನಿಗೆ ಬಿಗ್ ಶಾಕ್ ಹೊಂದಿದ್ರಾಗಿದೆ. ಕಾರವಾರದಲ್ಲಿ ಬೆಳ್ಳಂಬೆಳಗ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕನಿಗೆ ಬಿಗ್ ಶಾಕ್. ಈ ಹಿಂದೆ ಅದಿರು ಕಳ್ಳತನ ಆರೋಪ ಹೊತ್ತಿದ್ದ ಶಾಸಕ ಅವರು. ಕಾರವಾರದಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ರೇಡ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ. ಕಾಂಗ್ರೆಸ್ ಶಾಸಕ ಸತೀಶ್ ಸೈಲಿಗೆ ಇಡಿ ದಾಳಿಯ ಬಿಸಿ ಮುಟ್ಟಿದೆ. 6 ಕಾರುಗಳಲ್ಲಿ ಬಂದ 24ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ತೀವ್ರ ತರಹದ ತಲಾಶ್. ಆದರೆ ಸೆಷನ್ ಕಾರಣ ಬೆಂಗಳೂರಿನಲ್ಲಿರುವಂತಹ ಶಾಸಕ ಸೈಲ್. ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರೇಡ್. ಈ ಹಿಂದೆ ಜೈಲು ಶಿಕ್ಷೆಗೆ ಒಳಗಾಗಿದ್ದ ಶಾಸಕ ಸತೀಶ್ ಸೈಲ್. ಅಕ್ರಮ ಅದಿರು ಕಳ್ಳತನ ಪ್ರಕರಣ. ಸದ್ಯ ಜಾಮೀನಿನ ಮೇಲೆ ಹೊರಗಿರುವಂತಹ ಕಾಂಗ್ರೆಸ್ ಶಾಸಕ ಸೈಲ್. ಆ ಪ್ರಕರಣ ಇನ್ನೂ ಖುಲಾಸೆಗೊಂಡಿಲ್ಲ. ಪ್ರಕರಣ ಜಾಮೀನಿನ ಮೇಲೆ ಹೊರಗಿದ್ದಾರಷ್ಟೇ ಸತೀಶ್ ಸೈಲ್. ಸೆಷನ್ ನಡೀತಾ ಇದೆ ಶಾಸಕಾಂಗದ ವಿಧಾನಸಭೆಯಲ್ಲಿ. ಅಲ್ಲಿ ಶಾಸಕರು ಇರಲೇಬೇಕಾಗುತ್ತೆ. 138 ಶಾಸಕರು ಕೂಡ ಅಲ್ಲಿ ಇರ್ತಾರೆ. ಒಂದಷ್ಟು ಪ್ರಬಲವಾದ ಕಾರಣಗಳನ್ನು ಮುಂದಿಟ್ಕೊಂಡು ಒಂದಷ್ಟು ಜನ ಗೈರಾಗಿರ್ತಾರೆ. ಆ ಪೈಕಿ ಸತೀಶ್ ಸೈಲ್ ಕೂಡ ಸೆಷನ್ನಲ್ಲಿದ್ದಾರೆ. ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಳಿಗೆ ಅಥವಾ ಅಧಿಕಾರಿಗಳಿಗೆ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ನಾವು ಶುಕ್ರವಾರನೇ ರೇಡ್ ಮಾಡಬೇಕು, ಗುರುವಾರನೇ ರೇಡ್ ಮಾಡಬೇಕು ಅನ್ನೋ ನಿಬಂಧನೆಗಳಿರಲ್ಲ. ಸಮಯ ಪ್ರಜ್ಞೆನೂ ಅವರಿಗಿರಲ್ಲ. ಒಂದು ಆರೋಪ ಅಥವಾ ನಿಖರವಾದ ಮಾಹಿತಿಯನ್ನು ಆಧರಿಸಿಕೊಂಡು ಜಾರಿ ನಿರ್ದೇಶನಾಲಯ ಕೇಂದ್ರದ ಅಧೀನಕ್ಕೆ ಬರುತ್ತೆ. ಆ ಸಂಸ್ಥೆ ಅದು ದಾಳಿ ಮಾಡುತ್ತೆ. ಇವತ್ತು ಕೂಡ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಸತೀಶ್ ಸೈಲ್ ಅವರ ಮನೆ ಮೇಲೆ ದಾಳಿ ಮಾಡಿದೆ. ಬೇಲೆಕೇರಿ ಬಂದರಿನಿಂದ ಅದಿರನ್ನು ಅಕ್ರಮವಾಗಿ ವಿದೇಶಕ್ಕೆ ಸಾಗಾಟ ಮಾಡಿದ ಆರೋಪದಲ್ಲಿ ಈತ ಜೈಲು ಸೇರಿ ಜೈಲು ಶಿಕ್ಷೆಯೂ ಕೂಡ ಪ್ರಕಟ ಆಗಿತ್ತು. ಸಾಗಾಟ ಮಾಡಿದ ಪ್ರಕರಣದಲ್ಲಿ ಸತೀಶ್ ಸೈಲ್ ಅವರನ್ನು ದೋಷಿ ಎಂದು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ನೀಡಿತ್ತು. ಅದಾದ ನಂತರ ಬೇಲೆಕೇರಿ ಅದಿರು ಸಾಗಾಟ ಪ್ರಕರಣ ಸಂಬಂಧಿತ 6 ಪ್ರಕರಣಗಳಲ್ಲಿ ಅವರಿಗೆ ಸುಮಾರು 7 ವರ್ಷ ಜೈಲು ಶಿಕ್ಷೆ ಆಗಿತ್ತು. ಜೊತೆಗೆ 44 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ದಂಡವನ್ನ ವಿಧಿಸಲಾಗಿತ್ತು. ಅನಂತರ ಜೈಲು ಪಾಲಾಗಿದ್ದ ಅವರು ಶಾಸಕ ಸ್ಥಾನದಿಂದ ಅನರ್ಹರಾಗುವ ಭೀತಿ ಎದುರಿಸ್ತಾ ಇದ್ರು. ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸೈಲ್ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ನವೆಂಬರ್ನಲ್ಲಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಸೈಲ್ಗೆ ವಿಧಿಸಿರುವಂತಹ ಶಿಕ್ಷೆಯ ಆದೇಶವನ್ನು ಅಮಾನತಿನಲ್ಲಿ ಇಡಲು ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಈಗ ಬೇಲ್ ಮೇಲೂ ಹೊರಗಿದ್ದಾರೆ. ಇನ್ನು ಆ ವಿಚಾರಣೆ ನಡಿಬೇಕು. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಖಚಿತ ಮಾಹಿತಿಯನ್ನು ಆಧರಿಸಿ ಅವರ ಮನೆ ಮೇಲೆ 6 ಕಾರುಗಳಲ್ಲಿ ಬಂದ 24ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ತೀವ್ರ ತಲಾಶ್ ಆಗ್ತಾ ಇದೆ. ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಆದರೆ ಸೆಷನ್ನಲ್ಲಿದ್ದಂತಹ ಕಾರಣ ಬೆಂಗಳೂರಿನಲ್ಲಿ ಶಾಸಕ ಸೈಲ್ ಇದ್ರು. ಆದರೆ ಅವರು ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ತೀವ್ರ ತಲಾಶ್ಗೂ ಕೂಡ ಒಳಪಡ್ತು ಸತೀಶ್ ಸೈಲ್ ಅವರ ನಿವಾಸ. ಸೊ ಒಂದು ವೇಳೆ ಸೂಕ್ತವಾದ ಉತ್ತರವನ್ನು ಕೊಡದೇ ಇದ್ರೆ ಒಂದಷ್ಟು ಕಾನೂನು ಕಂಟಕಗಳು ಕೂಡ ಸತೀಶ್ ಸೈಲ್ಗೆ ಎದುರಾಗಬಹುದು ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.